ಹಾಯ್ ಫ್ರೆಂಡ್ಸ್, ರಾಜ್ಯದ ಅತಿ ಮಜವಾದಿ ಸಿಎಂ ಯಾರು ಗೊತ್ತಾ? ಪಬ್ಲಿಕ್ ಆಗಿ ಹೆಣ್ಣು ಹೆಂಡದ ಬಗ್ಗೆ ತನಗಿರೋ ಒಲವು ಒಪ್ಪಿಕೊಂಡಿದ್ದು ನಿಮಗೆ ಗೊತ್ತಾ? ಸೌಂದರ್ಯ ಸ್ಪರ್ಧೆ ಬೇಡ ಅಂದವರಿಗೆ ಇವರು ಕೊಟ್ಟ ಉತ್ತರವೇನು? ತುರ್ತು ಪರಿಸ್ಥಿತಿ ಟೈಮಲ್ಲಿ ಇವರು ಜೈಲಿನಲ್ಲಿ ಮಾಡಿದ್ದೇನು? ಇವರ ಈ ಮೋಜು ಮಸ್ತಿ ಬಗ್ಗೆ ಪತ್ನಿ ಹೇಳಿದ್ದೇನು? ರಾಜ್ಯ ಕಂಡ ಮಜವಾದಿ ಸಿಎಂ ಜೆ.ಎಚ್. ಪಟೇಲ್ ಅವರ ಕೆಲವೊಂದು ಶಾಕಿಂಗ್ ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜೆ.ಎಚ್. ಪಟೇಲ್ ಸಿಎಂ ಆಗಿದ್ದು ಹೇಗೆ? ಜೆ.ಎಚ್. ಪಟೇಲ್ ಅವರ ವಿವಾದದ ಭಂಡಾರವನ್ನು ತೆರೆಯೋ ಮುನ್ನ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಇವರ ಪೂರ್ಣ ಹೆಸರು ಜಯದೇವಪ್ಪ ಹಾಲಪ್ಪ ಪಟೇಲ್. ಇವರು 1930 ಅಕ್ಟೋಬರ್ 1 ದಾವಣಗೆರೆ ಜಿಲ್ಲೆಯ ಕರಿಗನೂರಿನಲ್ಲಿ ಜನಿಸಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಇವರು ಯಾವತ್ತೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ. ಲಿಂಗಾಯತ ಸಮುದಾಯದ ನಾಯಕರಾದ ಇವರು ಜನತಾದಳ ಪಕ್ಷದ ಪ್ರಮುಖ ಪಿಲ್ಲರ್ಗಳಲ್ಲಿ ಒಬ್ಬರು ಅಂತ ಹೇಳಬಹುದು. ಇವರು 1967 ಲೋಕಸಭೆಗೆ ಆಯ್ಕೆಯಾದ್ರು. ಲೋಕಸಭೆಯಲ್ಲಿ ಕನ್ನಡದಲ್ಲೇ ಮಾತನಾಡಿದ ಮೊಟ್ಟ ಮೊದಲ ಕನ್ನಡಿಗ ಇವರೇ ಆಗಿದ್ದಾರೆ. ತುರ್ತು ಪರಿಸ್ಥಿತಿಯ ಟೈಮಲ್ಲಿ ಜೈಲಿಗೂ ಹೋಗಿ ಬಂದಿದ್ದ ಇವರು ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರ ಬಂದಾಗ ಅದರಲ್ಲಿ ಸಚಿವರಾಗಿಯೂ ಕೆಲಸ ಮಾಡಿದ್ರು. ನಂತರ ಎಸ್.ಆರ್. ಬೊಮ್ಮಾಯಿ ಸರ್ಕಾರದಲ್ಲೂ ಸಚಿವ ಸ್ಥಾನ ಸಿಕ್ತು. ಇದಾದ್ಮೇಲೆ 1994 ದೇವೇಗೌಡರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಜನತಾದಳ ಫುಲ್ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ದೇವೇಗೌಡರು ಸಿಎಂ ಆದ್ರು. ಆದ್ರೆ ನಂತರದಲ್ಲಿ ದೇವೇಗೌಡರು ಪ್ರಧಾನಿಯಾಗಿದ್ರಿಂದ ಸಿಎಂ ಸ್ಥಾನ ಜೆ.ಎಚ್. ಪಟೇಲ್ಗೆ ಒಲಿದು ಬಂತು. ಅವರ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಡಿಸಿಎಂ ಕೂಡ ಆಗಿದ್ರು. ಇವರು ಸಿಎಂ ಆಗಿದ್ದಾಗ ಆದ ಒಂದಷ್ಟು ಕಾಂಟ್ರವರ್ಸಿಗಳ ಕಡೆಗೆ ಈ ವಿಡಿಯೋದಲ್ಲಿ ಗಮನ ಹರಿಸೋಣ. ಹೆಣ್ಣು ಮತ್ತು ಕುಡಿತ. ರಾಜಕಾರಣಿಗಳು ಅಂದಮೇಲೆ ಸಾರ್ವಜನಿಕವಾಗಿ ಒಂದು ಇಮೇಜ್ ಕಾಪಾಡಲೇಬೇಕಾಗುತ್ತೆ. ಆದ್ರೆ ಈ ಮನುಷ್ಯಂಗೆ ಅದ್ಯಾವುದು ಬೇಕಾಗಿರ್ಲಿಲ್ಲ. ಎಲ್ಲವನ್ನೂ ಇದ್ದಿದ್ದಂಗೆ ಹೇಳ್ಕೊತಿದ್ರು. ವಿಸ್ಕಿ ಮತ್ತು ಹೆಣ್ಣಿನ ಬಗ್ಗೆ ಅವರಿಗೆ ಅಪಾರವಾದ ಒಲವು ಇತ್ತು. ಇದನ್ನು ಬೇರೆ ಯಾರು ಹೇಳಿದ್ದಲ್ಲ. ಸಂದರ್ಶನವೊಂದರಲ್ಲಿ ಅವರೇ ಹೇಳಿಕೊಂಡಿದ್ದಾರೆ. ಸೂರ್ಯ ಮುಳುಗಿದ ಬಳಿಕ ನನಗೆ ವಿಸ್ಕಿ ಮತ್ತು ಹೆಣ್ಣು ಬೇಕು ಅಂತ ಹೇಳಿಕೊಂಡು ವಿವಾದಕ್ಕೀಡಾಗಿದ್ರು. ಈ ಬಗ್ಗೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿತ್ತು. ಅಷ್ಟೇ ಅಲ್ಲ, ಇವರು ಸಿಎಂ ಆಗಿದ್ದಾಗ ಮಧ್ಯಾಹ್ನದ ನಂತರ ಕಚೇರಿಯಲ್ಲಿ ಇರ್ತಿರ್ಲಿಲ್ಲ, ಮಾಯವಾಗಿ ಬಿಡ್ತಿದ್ರು. ಜೊತೆಗೆ ತಮಗೆ ಕ್ಲೋಸ್ ಇರೋ ಮಂತ್ರಿಗಳನ್ನು ತಮ್ಮೊಂದಿಗೆ ಕುಡಿಯೋಕೆ ಕರಿತಿದ್ರಂತೆ. ಆರಂಭದಲ್ಲಿ ಮಂತ್ರಿಗಳು ಇವರೊಂದಿಗೆ ಹೋಗಿ ಎಣ್ಣೆ ಪಾರ್ಟಿ ಮಾಡ್ತಿದ್ರಂತೆ. ಆದ್ರೆ ಕಾಲ ಕಳೆದಂತೆ ಇದು ರಾಜಕೀಯದಲ್ಲಿ ಉದ್ಧಾರ ಆಗೋ ಮಾರ್ಗವಲ್ಲ ಅಂತ ದೂರ ಉಳಿಯೋಕೆ ಶುರು ಮಾಡಿದ್ರು. ಇನ್ನು ಕೆಲವರು ಸಂಜೆಯ ಮೋಜು ಮಸ್ತಿಗೆ ಕಡಿಮೆ ಸಮಯ ಮೀಸಲಿಡಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ರು. ಪತ್ನಿಗೂ ಗೊತ್ತಿತ್ತು ಜೆ.ಎಚ್. ಪಟೇಲರ ಮೋಜು. ಎಸ್, ಜೆ.ಎಚ್. ಪಟೇಲ್ ಅವರ ಮೋಜು ಮಸ್ತಿಯ ಬಗ್ಗೆ ಅವರ ಪತ್ನಿ ಸರ್ವಮಂಗಳಾಗೂ ಗೊತ್ತಿತ್ತು. ಸಾಹಿತಿ ಯು.ಆರ್. ಅನಂತಮೂರ್ತಿ ಇವರಿಗೆ ಕ್ಲೋಸ್ ಫ್ರೆಂಡ್ ಆಗಿದ್ರು. ಅವರು ಯಾವಾಗ್ಲೂ ಜೆ.ಎಚ್. ಪಟೇಲ್ಗೆ ಪರ್ಸನಲ್ ಲೈಫಲ್ಲಿ ಸ್ವಲ್ಪ ಡೀಸೆಂಟ್ ಆಗಿರಿ ಅಂತ ಮನವಿ ಮಾಡಿದ್ರು. ಆದ್ರೆ ತಮ್ಮ ಬದುಕಿನ ಶೈಲಿ ಬಗ್ಗೆ ಜೆ.ಎಚ್. ಪಟೇಲರಿಗೆ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ. ನಾನು ನನ್ನ ಹೆಂಡತಿಗೆ ಬಿಟ್ಟು ಬೇರೆ ಯಾರಿಗೂ ಉತ್ತರದಾಯಿ ಅಲ್ಲ, ಆಕೆ ನನ್ನ ಕ್ಷಮಿಸಿದ್ರೆ ಸಾಕು ಅಂತಿದ್ರು ಜೆ.ಎಚ್. ಪಟೇಲ್. ಅವರ ಪತ್ನಿ ಸರ್ವಮಂಗಳ ಕೂಡ ಕಡಿಮೆ ಇರಲಿಲ್ಲ. ಅವರು ಜೆ.ಎಚ್. ಪಟೇಲ್ಗೆ ಎಲ್ಲಾ ರೀತಿಯ ಫ್ರೀಡಮ್ ಕೊಟ್ಬಿಟ್ಟಿದ್ರು. ಪಟೇಲ್ ಸಾಹೇಬ್ರ ಮೋಜು ಬದುಕಿನ ಬಗ್ಗೆ ಹೇಳಿದಾಗ ಪ್ರತಿಕ್ರಿಯಿಸಿದ ಅವರು, ನನಗೆ ಅವರ ವೀಕ್ನೆಸ್ ಬಗ್ಗೆ ಗೊತ್ತಿದೆ, ನಾನು ಅವರನ್ನ ಕ್ಷಮಿಸಿದ್ದೀನಿ ಕೂಡ. ಅವರು ಬೇಕಾದ್ದು ಮಾಡಲು ಸ್ವತಂತ್ರರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವೆಲ್ಲವೂ ಇಂದಿನ ದಿನಗಳಲ್ಲಿ ತುಂಬಾ ಕಾಮನ್ ಅಂತ ಹೇಳಿದ್ರು. ನಾಲಗೆ ಮೇಲೆ ಕಂಟ್ರೋಲೇ ಇರಲಿಲ್ಲ. ಈಗಿನ ರಾಜಕಾರಣಿಗಳು ಏನೇ ಹೇಳಿದ್ರು ದೊಡ್ಡ ಇಶ್ಯೂ ಆಗೋಗುತ್ತೆ. ಆದ್ರೆ ಆಗ ಸಿಎಂ ಆಗಿದ್ದ ಜೆ.ಎಚ್. ಪಟೇಲರು ನೀಡ್ತಿದ್ದ ಹೇಳಿಕೆ ಈಗ ಯಾರಾದ್ರೂ ಹೇಳಿದ್ರೆ ಬೆಂಕಿ ಹೊತ್ತಿ ಉರಿಯುತ್ತಿತ್ತು. ಎಸ್, ಬೆಂಗಳೂರಲ್ಲಿ ಮಿಸ್ ವರ್ಲ್ಡ್ ಕಾಂಪಿಟೇಷನ್ ಇತ್ತು. ಆದ್ರೆ ಇದನ್ನು ವಿರೋಧಿಸಿ ಪ್ರತಿಭಟನೆಗಳು ನಡೀತಿದ್ವು. ಅದಕ್ಕೆ ಪ್ರತಿಕ್ರಿಯಿಸಿದ್ದ ಜೆ.ಎಚ್. ಪಟೇಲ್, ತೋರಿಸೋರು ತೋರಿಸ್ತಾರೆ, ನೋಡೋರು ನೋಡ್ತಾರೆ ಅಂತ ಹೇಳಿಕೆ ಕೊಟ್ಬಿಟ್ಟಿದ್ರು. ನಂತರ ಕೆಲ ಬರಹಗಾರರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಪಟೇಲ್ ಸಾಹೇಬ್ರು, ಉತ್ತಮ ವಿಚಾರಗಳನ್ನು ನೋಡಲು ಮತ್ತು ಪ್ರೋತ್ಸಾಹಿಸಲು ಬರಹಗಾರರಿಗೆ ಸಾಧ್ಯವಿಲ್ಲ, ಅವರಿಗೆ ತುಂಬಾ ವಯಸ್ಸಾಗಿದೆ ಅಂತ ಹೀಯಾಳಿಸಿದ್ರು. ಅದೇ ರೀತಿ ಮಹಿಳೆಯರು ಪ್ರತಿಭಟನೆಗೆ ನಿಂತಾಗ
ಕೇವಲ ಕುರೂಪಿ ಮಹಿಳೆಯರು ಮಾತ್ರವೇ ಪ್ರತಿಭಟಿಸುತ್ತಿದ್ದಾರೆ. ಸುಂದರ ಮಹಿಳೆಯರು ಮತ್ತು ಹುಡುಗಿಯರು ಬ್ಯೂಟಿ ಕಂಟೆಸ್ಟ್ಗೆ ನಮ್ಮ ಸಪೋರ್ಟ್ ಇದೆ ಅಂತ ನನ್ನ ಹತ್ರ ಹೇಳಿದ್ದಾರೆ ಅಂತ ಪಟೇಲ್ ಹೇಳಿಕೆ ನೀಡಿದ್ರು. ಮಹಿಳೆ ಬಗ್ಗೆ ಅವರು ಹೇಳಿದ್ದೇನು? ಜೆಎಚ್ ಪಟೇಲ್ ಸಿಎಂ ಆಗಿದ್ದಾಗ ವಿಧಾನ ಪರಿಷತ್ಗೆ ಮಹಿಳೆಯೊಬ್ಬರು ನಾಮನಿರ್ದೇಶನ ಮಾಡಿದ್ರು. ಆಗ ಹಿರಿಯ ಸಚಿವರೊಬ್ಬರು ಜೆಎಚ್ ಪಟೇಲ್ ಜೊತೆ ಮಹಿಳೆ ಸಂಬಂಧ ಏನು ಅಂತ ಪ್ರಶ್ನಿಸಿದ್ರು. ಅಂದ್ರೆ ಇಬ್ಬರ ನಡುವೆ ಕೆಟ್ಟ ಸಂಬಂಧ ಇದೆ ಅನ್ನೋ ರೀತಿ ಪ್ರಶ್ನಿಸಿದ್ರು. ಅದಕ್ಕೆ ಉತ್ತರಿಸಿದ್ದ ಪಟೇಲ್, ನನಗೆ ಬೇಕಾದಷ್ಟು ಫ್ಯಾಷನ್ ಮಾಡೆಲ್ಗಳಿದ್ದಾರೆ, ಅಂತಹ ಆಯ್ಕೆಗಳಿರೋವಾಗ ನನಗೆ ಈ ಮಹಿಳೆ ಯಾಕೆ ಬೇಕು ಅಂತ ಮರು ಪ್ರಶ್ನೆ ಹಾಕಿದ್ರು. ಜೈಲಲ್ಲಿ ಎಳನೀರಲ್ಲಿ ಎಣ್ಣೆ ಸಪ್ಲೈ. ಜಮೀನ್ದಾರಿ ಕುಟುಂಬದಿಂದ ಬಂದಿದ್ದ ಇವರು ಅದಕ್ಕೆ ವಿರುದ್ಧವಾದ ಸಮಾಜವಾದಿ ಪಕ್ಷಕ್ಕೆ ಸೇರಿದ್ರು. ಹೀಗಾಗಿ ಇವರ ಕಮಿಟ್ಮೆಂಟ್ ಬಗ್ಗೆ ನಾಯಕರಲ್ಲಿ ಡೌಟ್ ಇತ್ತು. ಆದ್ರೆ ಇವರ ವಿರೋಧಿಗಳು ಇವರನ್ನು ಸಮಾಜವಾದಿ ಅಲ್ಲ, ಮಜವಾದಿ ಅಂತ ಕರೀತಿದ್ರು. ತುರ್ತು ಪರಿಸ್ಥಿತಿ ಹೇರಿದಾಗ ಪಟೇಲರನ್ನು ಜೈಲಿಗೆ ಹಾಕಲಾಗಿತ್ತು. ಆದ್ರೆ ಅಲ್ಲಿ ದಿನಾಲೂ ಇವರು ತಮ್ಮ ಬೆಂಬಲಿಗರ ಬಳಿ ಎಳನೀರು ತರಿಸಿಕೊಂಡು ಕುಡಿತಿದ್ರಂತೆ. ಆದ್ರೆ ಎಳನೀರಿನ ಒಳಗೆ ಇದ್ದಿದ್ದು ಎಳನೀರಲ್ಲ, ಬೇರೆಯದ್ದೇ ಮಾಲು ಅಂತ ಜೈಲಾಧಿಕಾರಿಗಳಿಗೆ ಗೊತ್ತಾಗುವಾಗ ಕಾಲ ಮಿಂಚಿತ್ತು ಅಂತಾರೆ ಕೆಲ ಹಿರಿಯ ರಾಜಕಾರಣಿಗಳು. ಸಿದ್ದುಗೂ ಜೆಎಚ್ ಪಟೇಲ್ಗೂ ವಿರಸ. ಆಗ ರಾಜ್ಯದಲ್ಲಿ ಲಿಕ್ಕರ್ ಲಾಬಿ ದೊಡ್ಡ ಮಟ್ಟದಲ್ಲಿತ್ತು. ರಾಜ್ಯದ ಸಿಎಂ ಗದ್ದುಗೆ ನಿರ್ಧರಿಸುತ್ತಿದ್ದು ಕೂಡ ಅದೇ. ಆದ್ರೆ ನಿಜಲಿಂಗಪ್ಪ ಇದಕ್ಕೆ ತುತ್ತಾಗಿರ್ಲಿಲ್ಲ. ಇವರ ನಂತರದ ಎಲ್ಲಾ ಸಿಎಂಗಳು ಲಿಕ್ಕರ್ ಲಾಬಿಗೆ ಒಳಗಾಗಿದ್ರು. ವೀರೇಂದ್ರ ಪಾಟೀಲ್ ಅದನ್ನು ವಿರೋಧಿಸಲು ಹೋಗಿ ಪಟ್ಟ ಕಳೆದುಕೊಂಡಿದ್ರು. ಜೆಎಚ್ ಪಟೇಲ್ ಕೂಡ ಲಿಕ್ಕರ್ ಲಾಬಿ ಜೊತೆಗೆ ಕೈ ಜೋಡಿಸಿದ್ರು. ಮದ್ಯ ತಯಾರಿಸುವ ಕಂಪನಿ ಜೊತೆಗೂ ನಿಕಟ ಸಂಪರ್ಕ ಹೊಂದಿದ್ರು. ಇದೇ ಕಾರಣಕ್ಕೆ ಆಗ ಡಿಸಿಎಂ ಆಗಿದ್ದ ಸಿದ್ದರಾಮಯ್ಯ ಮತ್ತು ಇವರ ನಡುವೆ ಬಣ ಸೃಷ್ಟಿಯಾಯಿತು. ಇವರ ಕೆಲಸವನ್ನು ಟೀಕಿಸೋರ ಸಂಖ್ಯೆ ಪಕ್ಷದಲ್ಲೇ ಹೆಚ್ಚಾಗೋಕೆ ಕಾರಣವಾಯಿತು. ನಾನು ಕಪಟಿ ಅಲ್ಲ, ಸನ್ಯಾಸಿಯೂ ಅಲ್ಲ. ವಿಪಕ್ಷಗಳಿಗೆ ಜೆಎಚ್ ಪಟೇಲರ ಹೇಳಿಕೆ ಮತ್ತು ವರ್ತನೆಗಳೇ ಅಸ್ತ್ರವಾಗಿದ್ವು. ಇವರನ್ನ ಹತ್ತಿರದಿಂದ ಬಲ್ಲ ರಾಜ್ಯ ರೈತ ಸಂಘದ ಮುಖಂಡ ನಂಜುಂಡಸ್ವಾಮಿ ಜೆಎಚ್ ಪಟೇಲ್ ಹುಡುಗಿರ ವಿಚಾರದಲ್ಲಿ ಹುಚ್ಚ ಆಗಿದ್ರು ಅಂತ ಹೇಳಿಕೆ ನೀಡಿದ್ರು. ಆದ್ರೆ ಇದಕ್ಕೆಲ್ಲ ಪಾಟೀಲ್ ಸಾಹೇಬ್ರು ಕ್ಯಾರೆ ಅಂತಿರ್ಲಿಲ್ಲ. ನಾನು ಕಪಟಿ ಅಲ್ಲ, ನಾಟಕ ಮಾಡಕ್ಕೆ ಬರಲ್ಲ, ನಾನೇನು ಸಿಎಂ ಆದ ಕೂಡಲೇ ಸನ್ಯಾಸಿ ಆಗ್ಬಿಡ್ಬೇಕಾ ಅಂತ ಮರು ಪ್ರಶ್ನೆ ಮಾಡ್ತಿದ್ರು. ಆ ರೀತಿ ನಿರೀಕ್ಷಿಸೋದು ಸರಿಯಲ್ಲ ಅಂತ ಕೂಡ ಪಾಠ ಹೇಳ್ತಿದ್ರು. ಈ ವೇಳೆ ರಾಷ್ಟ್ರೀಯ ಪತ್ರಿಕೆಯೊಂದು 130 ಕರೆಗಳನ್ನ ಸ್ವೀಕರಿಸಿ ಒಂದು ಸಮೀಕ್ಷೆ ನಡೆಸಿತು. ಅದರಲ್ಲಿ ಒಂದಷ್ಟು ಜನ ರಾಜ್ಯದ ಸಿಎಂ ಆಗಿದ್ದ ಜೆಎಚ್ ಪಟೇಲರ ಪ್ರಾಮಾಣಿಕತೆಯನ್ನ ಮೆಚ್ಚಿದ್ರೆ, ಇನ್ನಷ್ಟು ಜನ ರಾಜ್ಯದ ವಿಷಯಗಳಿಗೆ ಸಿಎಂ ಹೆಚ್ಚಿನ ಸಮಯ ನೀಡಬೇಕು ಅಂತ ಹೇಳಿದ್ರು. ಫ್ರೆಂಡ್ಸ್, ಇಂತಹ ಜೆಎಚ್ ಪಟೇಲರು 1996ರಿಂದ 1999 ಅಕ್ಟೋಬರ್ ವರೆಗೆ, ಅಂದ್ರೆ 3 ವರ್ಷ 133 ದಿನಗಳ ಕಾಲ ಸಿಎಂ ಆಗಿದ್ರು. ಇವರ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ, ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.